ಎಲ್ಲ ಮಾಸ್ಟರ್ಸ್ಗಳಿಗೆ ನಮಸ್ತೆ. ನಮ್ಮ ಗುರುಗಳಾದ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ, ಅನಿತಾ ಮೇಡಮ್ ಅವರು ಹೇಳಿದಾಗೆ ಲೈಫ್ ಅಂಡ್ ಡೆತ್, ಜನನ ಮತ್ತು ಮರಣ, ಈ ವಿಷಯದ ಬಗ್ಗೆ ಪತ್ರಿಜಿ ಗುರುಗಳು ತಿಳಿಸಿರುವ ಅದ್ಭುತವಾದ ಒಂದು ಉಪದೇಶ ಜ್ಞಾನವನ್ನು ಈಗಾಗಲೇ ಒಂದು ವಾರದಿಂದ ತಿಳಿದುಕೊಳ್ತಾ ಇದ್ದೀವಿ. ಇನ್ನು ತಿಳಿದುಕೊಂಡಷ್ಟು ಹೆಚ್ಚು ಇನ್ನ ಆಳಕ್ಕೆ ಹೋಗ್ತಾ ಇದೀವಿ. ಈ ಸಬ್ಜೆಕ್ಟ್ ಅಷ್ಟು ಡೀಪ್ ಆಗಿದೆ. ಇದು ತುಂಬಾ ಅದ್ಭುತವಾದ ವಿಷಯ ಇದೆ. ಇದು ಪ್ರತಿಯೊಬ್ಬರು ಆಧ್ಯಾತ್ಮಿಕ ಸಾಧಕರು ತಿಳಿದುಕೊಳ್ಳಬೇಕಾದ ವಿಷಯ. ಇದೇ ಫಸ್ಟ್ ಮೆಟ್ಟಿಲು. ಮೊನ್ನೆ ಕೂಡ ಪತ್ರಿಜಿಯವರು ಹೇಳಿದ್ರು, ಈ ವಿಷಯ ಏನಿದೆ, ಮರಣ ಅನ್ನೋದು ಇಲ್ಲವೇ ಇಲ್ಲ. ಆ ಮರಣನ ಶಬ್ದನೇ ಉಪಯೋಗಿಸಬಾರದು. ಆತ್ಮಕ್ಕೆ ಮರಣನೂ ಇಲ್ಲ, ಹುಟ್ಟು ಇಲ್ಲ, ಯಾವಾಗಲೂ ನಿರಂತರವಾಗಿ ಅಸ್ತಿತ್ವದಲ್ಲಿರೋದು. ನಾವೆಲ್ಲ ಆತ್ಮ ಸ್ವರೂಪಗಳು. ಕೇವಲ ಇಲ್ಲಿ ಮೇಲಿನ ಲೋಕದಿಂದ ಈ ಭೂಲೋಕಕ್ಕೆ ಒಂದು ಅನುಭವ ಪಡೆಯೋಕೆ, ಪಾಠ ಕಲಿಯೋಕೆ, ಮತ್ತೆ ಉನ್ನತ ಸ್ಥಾಯಿಗೆ ಯಾವ ನಾವು ಮೇಲಿನ ಲೋಕದಿಂದ ಬಂದಿದ್ವಿ, ಬರೋಕ್ ಮುಂಚೆನೆ ಎಲ್ಲ ಪ್ರಣಾಳಿಕೆಯನ್ನ ತಯಾರಿಸ್ಕೊಂಡು ಏನ್ ಕಲಿಬೇಕು ಅಂತ, ಸತ್ಯವನ್ನು ತಿಳ್ಕೊಳ್ಬೇಕಂತ, ಮತ್ತೆ ಇದಕ್ಕಿಂತ ಇನ್ನ ಹೆಚ್ಚಿನ ಉನ್ನತ ಲೋಕಕ್ಕೆ, ಉನ್ನತ ಸ್ಥಾಯಿಗೆ, ಹೈಯರ್ ಡೈಮೆನ್ಷನ್ಗೆ ಹೋಗೋಕೆ ನಾವು ಬಂದಿರೋದು. ಅಷ್ಟು ಬಿಟ್ಟರೆ ಇದೊಂದು ಪ್ರಯಾಣ, ಭೂಲೋಕ ಪ್ರಯಾಣ, ಸಾಹಸ ಯಾತ್ರೆ. ಅದನ್ನ ತಿಳ್ಕೊಳ್ಬೇಕಾಗಿದೆ. ಅತ್ಯಂತ ಬೇಸಿಕ್ ಎನ್ಲೈಟನ್ಮೆಂಟ್ ಅಂತ ಹೇಳಿದ್ದಾರೆ. ಮೂಲಭೂತವಾದ ಫೌಂಡೇಶನ್, ಸ್ಟಾರ್ಟಿಂಗ್ ಪಾಯಿಂಟ್ ತಿಳ್ಕೊಳ್ಬೇಕಾಗಿರೋದು. ಮರಣ ಅನ್ನೋದಿಲ್ಲ, ಅದು ಕೇವಲ ಪ್ರಾರಂಭ ಅಷ್ಟೇ. ಕೇವಲ ಒಂದು ಬಟ್ಟೆಯನ್ನು ಬದಲಾಯಿಸಿದಂಗೆ ಆತ್ಮ ಈ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದಿದೆ ಅಷ್ಟೇ. ನಿರ್ದಿಷ್ಟ ಅವಧಿಗೆ ನಿರ್ದಿಷ್ಟ ಕೆಲಸ, ಅದು ಮುಗಿದ ತಕ್ಷಣ ಮತ್ತೆ ಬಟ್ಟೆ ಬದಲಾಯಿಸಿದಂಗೆ ಬೇರೆ ಉನ್ನತ ಲೋಕಕ್ಕೆ ಹೋಗ್ತಾ ಇರುತ್ತೆ. ಇದನ್ನು ತಿಳ್ಕೊಂಡ್ಬಿಟ್ರೆ ಇದೊಂದು ಅದ್ಭುತವಾದ ಪ್ರಯಾಣ, ಅದ್ಭುತವಾದ ಅನುಭವ, ಸಂತೋಷದಾಯಕವಾದ ವಿಷಯ ಅನ್ನೋದನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಬಹಳ ಅದ್ಭುತವಾಗಿ ಬೇರೆ ಬೇರೆ ರೀತಿಯಲ್ಲಿ ಉದಾಹರಣೆಗಳೊಂದಿಗೆ ಮನಮುಟ್ಟುವಂತೆ ತುಂಬಾ ನಮಗೆ ಆಳವಾಗಿ ಅಜ್ಞಾನವನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಪತ್ರಿಜಿ ಗುರುಗಳು ತಮ್ಮ ಅದ್ಭುತವಾದ ದಿವ್ಯ ಜ್ಞಾನದಿಂದ ನಮ್ಗೆ ಹೇಳ್ತಾ ಹೋಗ್ತಿದ್ದಾರೆ. ಸೊ ಇದನ್ನ ನಾವು ತಿಳ್ಕೊಳ್ಬೇಕಾಗಿದ್ದು, ಮತ್ತೆ ಇನ್ನ ಹೆಚ್ಚು ಆಳವಾಗಿ ನಾವು ಅದ ಜ್ಞಾನವನ್ನು ಪಡೆದುಕೊಂಡು ಆ ಒಂದು ಜ್ಞಾನದ ತಳಹದಿಯಿಂದ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಇನ್ನೂ ಹೆಚ್ಚು ಚೆನ್ನಾಗಿ ನಾವು ಮಾಡಬಹುದು. ಸೊ ಇವತ್ತು ಈ ಪತ್ರಿಜಿ 365 ಕಾನ್ಸೆಪ್ಟ್ ಅನ್ನೋದು ಅದ್ಭುತವಾದ 158ನೇ ದಿನ ನಾವು ಆಧ್ಯಾತ್ಮಿಕ ಪ್ರಯಾಣವನ್ನು ಅದ್ಭುತ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಒಂದೊಂದು ದಿನ ಕಳೆದಂತೆ ಹೆಚ್ಚು ಆಳವಾದ ಜ್ಞಾನ ಪಡ್ಕೊಳ್ತಾನೆ ಹೋಗ್ತಿದ್ವಿ. ಇದು ಕೊನೆ ಅನ್ನೋದೇ ಇಲ್ಲ. ಅದರಿಂದ ಎಷ್ಟು ತಿಳಿದ್ರು ಕಡಿಮೆ. ಅದರಲ್ಲೂ ಪತ್ರಿಜಿ ಗುರುಗಳು ತಿಳಿಸಿದ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿರೋದು ಅತ್ಯಂತ ಅಗತ್ಯವಾಗಿದೆ. ಯಾವುದೇ ಇದರಲ್ಲಿ ಬೇರೆ ಕನ್ಫ್ಯೂಷನ್ ಆಗಲಿ, ಡೌಟ್ಸ್ ಏನೂ ಇಲ್ಲ, ಕಂಪ್ಲೀಟ್ ಜ್ಞಾನ. ಸೊ ಇದನ್ನು ಮತ್ತೆ ಇನ್ನೊಮ್ಮೆ ಇವತ್ತು ಪತ್ರಿಜಿ ಗುರುಗಳು ಒಬ್ರು ಮುಖರ್ಜಿ ಅಂತ ಒಬ್ರು ಗುಂತಕಲ್, ಆಂಧ್ರ ಪ್ರದೇಶ, ಅಲ್ಲಿ ಒಂದು ದೊಡ್ಡ ಗ್ರೇಟ್ ಪಿರಮಿಡ್ ಮಾಸ್ಟರ್ ಅಂತೆ. ಅವರು ದೇಹ ತ್ಯಾಗ ಮಾಡಿರ್ತಾರೆ. ಆ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಅತ್ಯದ್ಭುತವಾಗಿ ಅವರ ಒಂದು ಉದಾಹರಣೆ ಮುಖಾಂತರ ಈ ವಿಷಯವನ್ನು ತಿಳಿಸ್ತಾ ಹೋಗಿದ್ದಾರೆ. ಅವರಿಗೆ ಪ್ರಣಾಮಗಳನ್ನು ತಿಳಿಸ್ತಾರೆ. ಯಾಕೆಂದ್ರೆ ಅವರು ಮೇಲಿನ ಲೋಕಕ್ಕೆ, ಅಂದ್ರೆ ಅವ್ರು ಯಾವ ಲೋಕದಿಂದ ಇಲ್ಲಿಗೆ ಬಂದಿದ್ರು ಭೂಲೋಕಕ್ಕೆ, ಅದಕ್ಕಿಂತಲೂ ಮೇಲಿನ ಲೋಕಕ್ಕೆ ಈ ಲೋಕದ ಪ್ರಯಾಣ ಮುಗಿಸಿ ಹೋಗಿದ್ದಾರೆ. ಅವರು ತೆಗೆದುಕೊಂಡ ಜನ್ಮ, ಈ ಭೂಲೋಕದಲ್ಲಿ ಏನ್ ಜನ್ಮ ತೆಗೆದುಕೊಂಡ್ರು ಅದನ್ನ ಸಫಲ ಮಾಡಿಕೊಂಡು ಹೋಗಿದ್ದಾರೆ. ಒಬ್ಬ ಮಹಾನ್ ಪಿರಮಿಡ್ ಮಾಸ್ಟರ್ ಆಗಿ ಜೀವಿಸಿ ಎಲ್ಲರಿಗೂ ಆದರ್ಶಪ್ರಾಯವಾಗಿ ಜೀವನ ಮಾಡಿ ಶರೀರ ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಸಹ ಹಾಗೆ
ಎಷ್ಟು ಅದ್ಭುತವಾಗಿ ಈ ಭೂಲೋಕದಲ್ಲಿ ಬಂದು ಶರೀರ ಧಾರಣೆ ಮಾಡಿಕೊಂಡು ಅದ್ಭುತವಾಗಿ ಜೀವಿಸಿ ಮೇಲಿನ ಲೋಕಗಳಿಗೆ ಹೋಗುತ್ತಿದ್ದಾರೆ. ನಾಳೆನೋ ನಾಡಿದ್ದು ನಾವೆಲ್ಲರೂ ಹಾಗೆ ಹೋಗಿ ಹೊರಟು ಹೋಗ್ತೀವಿ. ಇಲ್ಲಿರೋರು ಯಾರು ಇಲ್ಲ. ಇಲ್ಲಿಗೆ ಬಂದು ಮತ್ತೆ ಹೋಗುವುದಕ್ಕಾಗಿಯೇ ನಾವು ಬಂದಿದ್ದೇವೆ. ಬಹಳ ಅತ್ಯದ್ಭುತವಾದ ವಿಷಯ. ಭೂಲೋಕಕ್ಕೆ ಬಂದಿರೋದು ಇಲ್ಲಿರಕ್ಕಲ್ಲ, ಇಲ್ಲಿ ಯಾರು ಇರೋದಿಲ್ಲ. ಪ್ರತಿಯೊಬ್ಬರು ಅವ್ರವ್ರ ಸಮಯ ಆದಂಗೆ ಇಲ್ಲಿಂದ ಹೊರಟು ಹೋಗ್ತಾನೆ ಇರ್ತಾರೆ. ಇಲ್ಲಿಗೆ ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಆತ್ಮ ಒಂದು ಪ್ರಯಾಣ. ನೂರಾರು ಸಾವಿರಾರು ಕೋಟಿ ಕೋಟಿ ಜನಗಳು, ಆತ್ಮಗಳು ಭೂಮಿ ಮೇಲೆ ಜನ್ಮ ತೆಗೆದುಕೊಳ್ತಾರೆ, ಮತ್ತೆ ಹೋಗ್ತಾನೆ ಇದೆ. ಭೂಲೋಕ ಅನ್ನೋದು ಕೇವಲ ತಾತ್ಕಾಲಿಕವಾದ ಒಂದು ನೆಲೆ, ಟೆಂಪ್ರರಿ ಪ್ಲೇಸ್. ಬೇರೆ ಬೇರೆ ಉನ್ನತ ಲೋಕಗಳಿಂದ ಇಲ್ಲಿ ಎಲ್ಲರೂ ಅನುಭವ ಪಡ್ಕೊಳ್ಳೋಕೆ ಬರುವ ಒಂದು ಯಾತ್ರಾ ಸ್ಥಳ ಭೂಲೋಕ ಅನ್ನೋದು. ಅದಕ್ಕೋಸ್ಕರನೇ ಈ ಭೂಮಿ ಅನ್ನೋದು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಎಲ್ಲ ಉನ್ನತ ಲೋಕಗಳಲ್ಲಿ ನೂರಾರು ಸಾವಿರಾರು ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ದೃಷ್ಟಿಯಲ್ಲಿ ಎಷ್ಟೊಂದು ಲೋಕಗಳು, ಎಷ್ಟೊಂದು ಜೀವಿಗಳು ಈ ಒಂದು ಭೂಲೋಕವನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲ ರೀತಿಯ ಇಲ್ಲಿ ಅನುಭವ ಪಡೆಯೋಕೆ ಏನೇನ್ ಬೇಕು ಎಲ್ಲ ಭೂಲೋಕದಲ್ಲಿದೆ. ಬೇರೆ ಯಾವ ಲೋಕದಲ್ಲೂ ಈ ರೀತಿ ಇಲ್ಲ. ದೇಹಧಾರಣೆ ಮಾಡಿಕೊಂಡು ಅನುಭವ ಪಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಯಾವ ಲೋಕದಲ್ಲೂ ಇಲ್ಲ. ಭೂಲೋಕದಲ್ಲಿ ಮಾತ್ರ ಇದು ಆ ರೀತಿ ನಿರ್ಮಾಣ ಆಗಿದೆ. ಇದೆಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಬರೋಕ್ ಮುಂಚೆ. ಆದ್ರೆ ಬಂದ ನಂತರ ಅದು ಉದ್ದೇಶಪೂರ್ವಕವಾಗಿ ನಾವು ಮರ್ತೋಗ್ಬೇಕು. ಬಂದಿರೋ ಒಂದು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ, ಮತ್ತೆ ನಮ್ಮ ಮೂಲ ಸ್ವರೂಪ ಏನು, ಯಾವ ಲೋಕದಿಂದ ಬಂದಿದ್ದೀವಿ ಅಂತೆಲ್ಲ ಗೊತ್ತಿರುತ್ತೆ ಬರೋಕ್ ಮುಂಚೆ. ಬಂದು ಒಂದು 5 ವರ್ಷದ ಮಗುವಾಗಿರೋರಿಗೆ ಆನಂತರ ಇದು ಒಂದು ಉದ್ದೇಶಪೂರ್ವಕವಾಗಿ ಅದು ಮರ್ತೋಗುವಂತೆ ಆತ್ಮನೇ ಅದನ್ನು ಡಿಸೈನ್ ಮಾಡ್ಕೊಂಡು ಬಂದಿರುತ್ತೆ. ಯಾಕೆಂದ್ರೆ ಎಲ್ಲ ಮೊದಲೇ ಗೊತ್ತಾಗ್ಬಿಟ್ರೆ ಅಲ್ಲೇನು ಇಂಟ್ರೆಸ್ಟ್ ಇರಲ್ಲ, ಥ್ರಿಲ್ ಇರಲ್ಲ. ಒಂದು ಫಿಲಮ್ ನೋಡಕ್ ಹೋಗಿರ್ತೀವಿ, ಫಸ್ಟೇ ಎಲ್ಲ ಎಂಡ್ ಗೊತ್ತಾಗ್ಬಿಟ್ರೆ ಏನು ಅಲ್ಲಿ ಆಸಕ್ತಿನೇ ಇರಲ್ಲ 3 ಗಂಟೆ. ಅದಕ್ಕೆ ಈ ಡೈರೆಕ್ಟರ್ಗಳು ಹೊಸ ಹೊಸ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೊಸ ಹೊಸ ಸ್ಟೋರಿ ತಗೊಂಡು ಈಗ ಹೊಸ ಹೊಸ ಮೂವಿಗಳು ಕೊನೆಯವರೆಗೂ ನೆಕ್ಸ್ಟ್ ಏನು ಅಂತ ಗೊತ್ತಾಗ್ಬಾರ್ದು. ಕೊನೆಗೆ ಗೊತ್ತಾದ್ಮೇಲೆ ಅದೇನೋ ಒಂಥರ ಏನೋ ಅದ್ಭುತ ಅನುಭವ ಪಡ್ಕೊಂಡಂಗೆ. ಅದೇ ರೀತಿ ಧಾರಾವಾಹಿಗಳು ನೋಡ್ಬೋದು. ಇತ್ತೀಚೆಗೆ ವರ್ಷಗಟ್ಲೆ 2 ವರ್ಷಗಟ್ಲೆ ತೆಗಿತಾನೆ ಇರ್ತಾರೆ ಧಾರಾವಾಹಿಗಳು, ಮುಗಿಯೋದೇ ಇಲ್ಲ, ನೆವರ್ ಎಂಡಿಂಗ್. ಹಂಗೆ ನಾಳೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಗೊತ್ತಾಗ್ಬಾರ್ದು. ಎಲ್ಲ ಪ್ರತಿದಿನ ಅನುಭವಿಸಿ ಕೊನೆಗೆ ಅದನ್ನು ಅನುಭವ ಪೂರ್ವಕವಾಗಿ ತಿಳಿತಾ ಆನಂತರ ಒಂದು ಸಾಹಸ ಯಾತ್ರೆ ಮಾಡಿದಾಗ ಅದೊಂದು ಅದ್ಭುತವಾದ ಅನುಭವ ಕೊಡುತ್ತೆ. ಇಲ್ಲಾಂದ್ರೆ ಏನು ನೀರಸ, ಏನು ಥ್ರಿಲ್ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ ಜೀವನ ಅಂದ್ರೆ. ಅದರಿಂದ ಪ್ರತಿದಿನ ಪ್ರತಿಕ್ಷಣ ಒಂದು ಸಾಹಸ, ಒಂದು ಥ್ರಿಲ್ಲಿಂಗ್, ಒಂದು ಅದ್ಭುತವಾದ ಅನುಭವ, ಒಂದು ಸಂತೋಷ ಅಂತ ಅನುಭವಿಸಿದ್ರೆ ಅದೇ ನಿಜವಾದ ಒಂದು ಆನಂದ, ಅದೇ ನಿಜವಾದ ಒಂದು ಜೀವನ. ಅಷ್ಟೇ, ಬೇರೆ ಏನಿಲ್ಲ ಇಲ್ಲಿ. ಯಾವುದು ಇಲ್ಲಿ ನಾವು ತಿಳ್ಕೊಂಡಂಗೆ ಯಾವುದು ಇಲ್ಲಿ ಈ ಭೂಲೋಕದಲ್ಲಿ ಶಾಶ್ವತ ಅಲ್ಲ. ಎಲ್ಲ ಕೇವಲ ಅನುಭವಕ್ಕೆ, ಕಲಿಕೆಗೆ. ನಮ್ಮ ಪ್ರತಿಯೊಂದು ವಸ್ತುಗಳಾಗ್ಬೋದು, ಪರಿಸ್ಥಿತಿಗಳಾಗ್ಬೋದು, ಜನರಾಗ್ಬೋದು, ಸಂದರ್ಭಗಳಾಗ್ಬೋದು, ಪ್ರತಿಯೊಂದು ಕೇವಲ ಒಂದು ಪರಿಸ್ಥಿತಿಗಳು, ಒಂದು ಸನ್ನಿವೇಶಗಳು. ನಾವೇ ಅದನ್ನ ಸೃಷ್ಟಿ ಮಾಡಿಕೊಂಡು ಅನುಭವ ಪಡ್ಕೊಂಡು ಏನೋ ಒಂದು ಪಾಠ ಕಲಿತ್ಕೊಂಡು ಅಥವಾ ಕರ್ಮ ಏನಾದ್ರೂ ಹಿಂದಿನ ಕರ್ಮಗಳನ್ನ ತೀರಿಸ್ಕೊಂಡು ಅನುಭವ ಪಡೆದು ಪಾಠ ಕಲಿತು ಹೋಗೋದು ಅಷ್ಟೇ, ಬೇರೇನಿಲ್ಲ. ಅದಕ್ಕೆ ಪತ್ರಿಜಿಯವರು ಇಲ್ಲಿಗೆ ಬಂದು ಮತ್ತೆ ಹೋಗುವುದಕ್ಕಾಗಿಯೇ ನಾವು ಬಂದಿದ್ದೀವಿ. ಈ ವಿಷಯ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಪ್ರತಿಯೊಬ್ರು ಪ್ರತಿಕ್ಷಣ ಈ ವಿಷಯವನ್ನು ಪದೇ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಪ್ರತಿಯೊಬ್ಬರ ಮರಣ ನಮಗೆ ಇದೇ ವಿಷಯ ನೆನಪಿಗೆ ತರುತ್ತೆ. ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ, 100 ಜನ 1000 ಜನ ಅಲ್ಲಿ ಇಲ್ಲಿ ಬಾಡಿ ವಿಕೆಟ್ ಮಾಡ್ತಾನೆ ಇರ್ತಾರೆ. ನ್ಯೂಸ್ ಪೇಪರ್ ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ನಮ್ಮ ಸುತ್ತಮುತ್ತಲು ಹತ್ರದವರೆಲ್ಲ ಹೋಗ್ತಿರ್ತಾರೆ, ನೋಡ್ತಿದ್ವಿ. ಆ ಮರಣ ನಮ್ಗೆ, ಪ್ರತಿಯೊಂದು ಮರಣನೂ ಈ ವಿಷಯ ನಮಗೆ ನೆನಪಿಗೆ ತರಬೇಕು. ಅಂದ್ರೆ ಮರಣ ಅನ್ನೋದು ಕೇವಲ ಅಂದ್ರೆ ದೇಹ ತ್ಯಾಗ, ಪರಿಸ್ಥಿತಿಯ ಬದಲಾವಣೆ, ಉನ್ನತ ಲೋಕದ ಪ್ರಯಾಣ. ಅದು ದುಃಖಕರ ವಿಷಯನೇ ಅಲ್ಲ, ನೊಂದ್ಕೊಳ್ಳುವಂಥದ್ದಲ್ಲ.
ಆದರೆ ಇದೇನಂದ್ರೆ ಒಂದು ಆಶ್ಚರ್ಯಕರ ವಿಷಯ. ಈ ಭೂಲೋಕದಲ್ಲಿ ಒಂದು ಯಕ್ಷ ಪ್ರಶ್ನೆ, ಒಂದು ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ. ಇವರು ವನವಾಸದಲ್ಲಿದ್ದಾಗ ಪಾಂಡವರು ಒಬ್ಬರು ಒಂದು ಪ್ರದೇಶದಲ್ಲಿ, ಒಂದು ಯಕ್ಷ ಇರೋ ಪ್ರದೇಶಕ್ಕೆ ಹೋಗ್ಬಿಡ್ತಾರೆ. ಒಬ್ಬ ಯಕ್ಷ ವಾಸ ಮಾಡ್ಕೊಂಡಿರೋ ಪ್ರದೇಶಕ್ಕೆ. ಅಲ್ಲಿ ಹೋದವ್ರು ಯಾರು ವಾಪಸ್ ಬರೋದಿಲ್ಲ ಅಂತೆ, ಆ ರೀತಿ ಒಂದು ಪ್ರದೇಶ. ಆದ್ರೆ ಆ ಯಕ್ಷ ಏನಾದ್ರು ಕೇಳಿರೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರೆ ಅಲ್ಲಿಂದ ಅವ್ರಿಗೆ ವಾಪಸ್ ಹೋಗಕ್ಕೆ ಅವಕಾಶ. ಆ ರೀತಿ ಒಂದು ಯಕ್ಷ ಪ್ರಶ್ನೆ ಅಂತ ಒಂದು ಬಹಳ ಅದ್ಭುತವಾದ ಒಂದು ಪ್ರಸಂಗಗಳಿದೆ. ಅದಕ್ಕೆ ಯಕ್ಷ ಧರ್ಮರಾಜನಿಗೆ ಒಂದು ಪ್ರಶ್ನೆ ಕೇಳ್ತಾರಂತೆ. ಭತ್ರಿಜಿಯವರು ಹೇಳಿರೋದು ಏನಂದ್ರೆ, ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಅದ್ಭುತವಾದ, ಅತ್ಯಂತ ಆಶ್ಚರ್ಯಕರವಾದ ವಿಷಯ ಏನು ಅಂತ. ನಾವು ನೋಡ್ತೀವಿ ಈ ಭೂಲೋಕದಲ್ಲಿ ಎಂತೆಂತೆಂಥ ಆಶ್ಚರ್ಯಕರವಾದ ವಿಷಯಗಳಿದೆ, ಎಂತೆಂಥ ಅದ್ಭುತವಾದ ಸೃಷ್ಟಿ ಇದೆ, ಎಂಥ ಅದ್ಭುತವಾದ ಪ್ರಕೃತಿ ಇದೆ, ಎಂತೆಂಥ ಅದ್ಭುತವಾದ ವಿಸ್ಮಯಗಳಿದೆ. ಒಂದಕ್ಕಿಂತ ಒಂದು ನೋಡ್ತಾ ಹೋದ್ರೆ ಇದೊಂದು ಭೂಲೋಕನೇ ಅದ್ಭುತವಾದ ಆಶ್ಚರ್ಯಕರವಾದ ಸೃಷ್ಟಿ, ನಿಜವಾಗ್ಲೂ ನಾವು ಗಮನಿಸಿದ್ರೆ. ಆದ್ರೆ ಅದಕ್ಕೆ ಎಲ್ಲದಕ್ಕಿಂತ ಆಶ್ಚರ್ಯಕರವಾದ ವಿಷಯ ಏನು ಅಂತ ಯಕ್ಷ ಧರ್ಮರಾಯನಿಗೆ ಕೇಳಿದಾಗ, ಅದಕ್ಕೆ ಧರ್ಮರಾಜ ಹೇಳ್ತಾರೆ, ಸುತ್ತಮುತ್ತಲು ಎಲ್ಲರೂ ಸಾಯ್ತಾ ಇದ್ರು, ನಾನು ಮಾತ್ರ ಸಾಯೋದಿಲ್ಲ ಅಂತ ಅಂದ್ಕೊಳ್ತಾರೆ ಇಲ್ಲಿ ಮನುಷ್ಯರು. ಪ್ರತಿ ಮನುಷ್ಯ ಅದೇ ರೀತಿ ಬದುಕ್ತಾನೆ. ಇದೇ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಈ ಭೂಲೋಕದಲ್ಲಿ ಅಂತ. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಇದು ಹಾಗೆ ಆಗ್ತಾ ಇರೋದು ಈ ಭೂಲೋಕದಲ್ಲಿ. ನಾವು ನೋಡ್ತಾ ಇದೀವಿ, ನಮಗೂ ಸೇರಿಸ್ಕೊಂಡು ಧ್ಯಾನಕ್ಕೆ ಬರೋಕ್ ಮುಂಚೆ ಕೂಡ ನಾವು, ಅಥವಾ ಧ್ಯಾನಕ್ಕೆ ಬಂದ ನಂತರ ಕೂಡ ಆಳವಾದ ಧ್ಯಾನ ಸಿಕ್ಕಿ ನಮ್ಗೆ ಈ ಒಂದು ನಿಜವಾದ ಒಂದು ಬೇಸಿಕ್ ಎನ್ಲೈಟ್ಮೆಂಟ್ ಅಂತ ಏನು ಭತ್ರಿಜಿಯವರು ಹೇಳಿದ್ದಾರೆ, ನಾವು ಇಷ್ಟೆಲ್ಲ ವಿಷಯವನ್ನು ತಿಳಿದು ಸಾಧನೆ ಮಾಡಿ ಇದು ಮರಣ ಇಲ್ಲ ಅಂತ ತಿಳ್ಕೊಳ್ಳೋವರೆಗೂ ಕೂಡ ಪ್ರತಿಯೊಬ್ಬರು ಹಾಗೆ ಅನ್ಕೊಳ್ಳೋದು. ನಾವ್ಯಾರು ಅದನ್ನ ಅನ್ಕೊಳ್ಳೋದೇ ಇಲ್ಲ. ನಾವು ಕೂಡ ನಾಳೆ ಇದೇ ರೀತಿ ದೇಹ ತ್ಯಾಗ ಮಾಡ್ಬೇಕು, ಮತ್ತೆ ಮುಂದೆ ಬೇರೆ ಉನ್ನತ ಲೋಕಕ್ಕೆ ಪ್ರಯಾಣ ಮಾಡ್ತೀವಿ ಅಂತ ಯಾರು ತಿಳ್ಕೊಳ್ಳಲ್ಲ. ನಾವು ಮಾತ್ರ ಇಲ್ಲೇ ಇರ್ತೀವಿ, ಅವ್ರು ಸತ್ತೋಗಿರೋರು ಸತ್ತೋಗಿದ್ದಾನೆ, ನಾವು ಇಲ್ಲೇ ಇರ್ತೀವಿ ಯಾವಾಗ್ಲೂ ಅನ್ನೋ ರೀತಿಯಲ್ಲೇ ಪ್ರತಿಯೊಬ್ಬರನ್ನು ಬದುಕ್ತಾ ಇರ್ತಾರೆ. ಎಲ್ಲ ಈ ಪ್ರಪಂಚದಲ್ಲಿ ಈಗ ನಡೀತಾ ಇರೋ ಪ್ರತಿಯೊಂದು ಅಲ್ಲಲು ಕಲ್ಲಗಳಿಗೆ, ಎಲ್ಲ ಕಷ್ಟಗಳಿಗೆ, ದುಃಖಗಳಿಗೆ, ಏನೇನು ಅವಘಡಗಳಿದೆ, ಎಲ್ಲ ತೊಂದರೆ, ಎಲ್ಲದಕ್ಕೂ ಇದೇ ಕಾರಣ. ಪ್ರತಿಯೊಬ್ಬ ಮನುಷ್ಯನ ಇದು ತಿಳ್ಕೊಂಡ್ಬಿಟ್ರೆ ಮರಣ ಅನ್ನೋದು ಎಲ್ಲರೂ ಸಹಜವಾದದ್ದು, ಯಾವ್ದು ಆಶ್ಚರ್ಯಕರ ಅಲ್ಲ ಅಂತ ಹೇಳಿದಾಗ ಭೂಮಿಯೇನೆ ಸ್ವರ್ಗ ಆಗುತ್ತೆ. ಎಲ್ಲ ಇಲ್ಲಿ ನಡೀತಾ ಇರೋ ಎಲ್ಲ ಒಂಥರ ಹಿಂಸೆ ಆಗ್ಲಿ ಅಥವಾ ಏನೇನೋ ನಡೀತಾ ಇದೆಯೋ ಎಲ್ಲ ಕೊನೆ ಆಗುತ್ತೆ. ಆದ್ರೆ ಇದೇ ಒಂದು ಆಶ್ಚರ್ಯಕರ ವಿಷಯ, ಯಾರು ತಿಳ್ಕೊಂಡಿಲ್ಲ ಅದನ್ನ. ಆಮೇಲೆ ಎಲ್ಲರ ಮನೆಯಲ್ಲಿ ನೋಡಿ, ಈಗ ತಂದೆ ತಾಯಿಗಳು, ಅವ್ರ ಅಜ್ಜ ಮುತ್ತಾತ, ಅತ್ತೆ ಮಾವ, ಏನೇನೋ ಸಂಬಂಧಿಗಳು ಇರ್ತಾರೋ ಅವರೆಲ್ಲರೂ ಕೂಡ ಬಂದು ಹೋಗಿರೋರು, ಎಲ್ಲ ಅವ್ರು ಮೃತಪಟ್ಟಿರೋರು. ಪ್ರತಿಯೊಂದು ಫ್ಯಾಮಿಲಿಯಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಇದು ನಡೆಯುವಂತ ವಿಷಯನೇ. ಅದಕ್ಕೆ ಸಾವು ಅನ್ನೋದು ಆಶ್ಚರ್ಯಕರ ವಿಷಯನೇ ಅಲ್ಲ. ಅದೇ ರೀತಿ ಬುದ್ಧನ ಒಂದು ವಿಷಯದಲ್ಲಿ, ಬುದ್ಧ ಅವರ ಇದರಲ್ಲೂ ಕೂಡ ಒಂದು ಪ್ರಸಂಗ ಬರುತ್ತೆ. ಒಬ್ಳು ಮಹಿಳೆ ತನ್ನ ಮಗುವನ್ನು ಕಳ್ಕೊಂಡು ದುಃಖದಿಂದ ಬದುಕಿಸ್ಕೊಡುವಂತ ಬಂದಾಗ, ಇದೆಲ್ಲರೂ ಗೊತ್ತಿರೋದೆ. ಬುದ್ಧನ ಹತ್ರ ಬಂದಾಗ ಬುದ್ಧ, ಆಯ್ತು ಬದುಕಿಸ್ಕೊಡ್ತೀನಿ, ಯಾರು ಸಾವಿಲ್ಲದ ಮನೆಯಿಂದ ಸಾಸಿವೆ ತೆಗೆದುಕೊಂಡು ಬಾ ಅಂತ. ಆಯ್ತು, ಅದೇನು ಕಷ್ಟ, ನಾನು ತಂದ್ಬಿಡ್ತೀನಿ ಅಂತ ಹೋಗಿ ಪ್ರತಿಯೊಂದು ಮನೆಯಲ್ಲಿ ಸಾಸಿವೆ ಕೇಳ್ತಾಳೆ. ಅವ್ರು ಆಯ್ತು ಎಷ್ಟು ಬೇಕು ತಗೋ ಅಂದಾಗ, ಯಾರು ನಿಮ್ಮ ಮನೇಲಿ ಸತ್ತಿಲ್ಲದೆ ಇದ್ದ ಮನೆಯಿಂದ ನನಗೆ ಸಾಸಿವೆ ಬೇಕು ಅಂದಾಗ ಅವರು, ಅಯ್ಯೋ ಯಾಕೆ ಸತ್ತಿಲ್ಲ, ಎಲ್ಲರೂ ಸತ್ತಿರೋರೆ ಅಲ್ವಾ ನಮ್ಮ ಮನೆಯಲ್ಲಿ, ಸಾವಿಲ್ಲದೆ ಇರೋದಿಲ್ವೇ ಇಲ್ಲ ಅಂತೇಳಿ ಒಂದು ಮನೇನೂ ಸಿಗಲ್ಲ. ಕೊನೆಗೆ ವಾಪಸ್ ಬಂದಾಗ ಜ್ಞಾನೋದಯ ಆಗಿ ಆಗ ದುಃಖ ಕಳ್ಕೊಳ್ತಾಳೆ. ಹೌದು, ಸಾವು ಸಹಜವಾದದ್ದು ಅಂತ. ಹೀಗೆ ಇದು ಸಾವು ಆಶ್ಚರ್ಯಕರ ವಿಷಯ ಅಂತ ಅಂದ್ಕೊಳ್ತಾರೆ ಪ್ರತಿಯೊಬ್ರು. ಆದ್ರೆ ಅದು ಆಶ್ಚರ್ಯನೇ ಅಲ್ಲ, ಬಹಳ ಸಾಧಾರಣ ವಿಷಯ. ಸಾವು ಅಂದ್ರೆ ಶರೀರ ಬಿಡುವುದು, ಜನ್ಮ ಅಂದ್ರೆ ಶರೀರ ಪ್ರವೇಶಿಸುವುದು. ಇಲ್ಲಿ ಒಂದು ಆಗಮನ ನಿರ್ಗಮನ, ಪ್ರವೇಶ ಎಂಟ್ರಿ ಅಂಡ್ ಎಕ್ಸಿಟ್ ಅಷ್ಟೇನೆ. ಈ ಕಡೆಯಿಂದ ಹೆಂಗೆ ಬರೋದು, ಆ ಕಡೆಯಿಂದ ಹೋಗೋದು. ಶರೀರ ಧಾರಣೆ ಮಾಡ್ಕೊಳ್ಳೋದು ಜನ್ಮ, ಶರೀರಕ್ಕೆ ಪ್ರವೇಶ ಆಗುತ್ತೆ ಆನಂದ ಆತ್ಮ. ಆನಂತರ ಅದನ್ನ ಶರೀರ ಮತ್ತೆ ಬಿಟ್ಟೋಗುತ್ತೆ, ಅದೇ ಸಾವು. ಯಾವುದಕ್ಕೋಸ್ಕರ ಜನ್ಮ ತೆಗೆದುಕೊಂಡಿದ್ದೆವು ಅದನ್ನು ಮಾಡದೆ ಹಾಗೆ ಹೊರಟೋದ್ರೆ ಅದು ಆಶ್ಚರ್ಯಕರವಾದ ವಿಷಯ. ಇಲ್ಲಿ ಆಶ್ಚರ್ಯಕರವಾದ ವಿಷಯ ಏನಂದ್ರೆ, ಎಲ್ಲರೂ ಸಾವು
ಆ ಮರಣದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಅದು ಆಶ್ಚರ್ಯ ಅಂತ ತಿಳ್ಕೊಂಡಿದ್ದಾರೆ. ಸಾವು ಅನ್ನೋದೇ ಆಶ್ಚರ್ಯಕರ ವಿಷಯ ಅಂತ ಸಾಮಾನ್ಯ ಜನರು ತಿಳ್ಕೊಂಡಿರೋದು. ಆದ್ರೆ ನಿಜವಾಗ್ಲೂ ಆಶ್ಚರ್ಯಕರವಾದ ವಿಷಯ ಏನಂದ್ರೆ, ನಾವು ಯಾವ ಉದ್ದೇಶಕ್ಕೆ ಇಲ್ಲಿ ಬಂದಿದೀವೋ ಅದನ್ನ ಮಾಡ್ದಲೇನೆ ಹಾಗೇನೆ ಇಲ್ಲಿಂದ ಹೊರಟೋಗ್ತಾ ಇದ್ರೆ ದೇಹ ತ್ಯಾಗ ಮಾಡಿ, ಅದೇ ಆಶ್ಚರ್ಯಕರ ವಿಷಯ. ಯಾಕಂದ್ರೆ ನಾವು ಒಂದು ನಿರ್ದಿಷ್ಟ ವಿಷಯಕ್ಕೋಸ್ಕರ ಪ್ರಣಾಳಿಕೆ ಹಾಕಿಕೊಂಡು ಪ್ಲಾನ್ ಮಾಡಿ ಮೇಲಿನ ಲೋಕದಲ್ಲಿ ಅದಕ್ಕೆ ರಿಹರ್ಸಲ್ ಮಾಡಿಕೊಂಡು ಇಲ್ಲಿಗೆ ಬರ್ತೀವಂತೆ. ಪ್ರತಿಯೊಂದು ಆತ್ಮ ಈ ಭೂಲೋಕದಲ್ಲಿ ಜನ್ಮ ತೆಗೊಳ್ಳಕ್ ಮುಂಚೆ ಪ್ರಣಾಳಿಕೆ ಅಂದ್ರೆ ಮ್ಯಾನಿಫೆಸ್ಟೇಷನ್, ಅಂದ್ರೆ ಒಂದು ಪ್ಲಾನ್, ಯೋಜನೆ, ಏನೇನ್ ಮಾಡ್ಬೇಕು ಅಂತ ಈ ಭೂಲೋಕದಲ್ಲಿ ಎಲ್ಲ ಪ್ರಣಾಳಿಕೆನ ಹಾಕೊಂಡು ಪ್ಲಾನ್ ಮಾಡಿ ಅಲ್ಲಿ ಪ್ರಿಪರೇಷನ್ ಆಗಿ ರಿಹರ್ಸಲ್ ಕೂಡ ಮಾಡ್ತಾರೆ. ಅಂದ್ರೆ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಕಥೆಗಳು. ಸುಮ್ಮನೆ ಬರಲ್ಲ ಇಲ್ಲಿ. ಈ ಭೂಲೋಕದಲ್ಲಿ ಹುಟ್ಟಿದಾಗಿಂದ ನಾವು ದೇಹ ತ್ಯಾಗ ಮಾಡೋರ್ಗೆ ಏನೇನ್ ಮಾಡ್ಬೇಕಂತ ಅಲ್ಲಿ ರಿಹರ್ಸಲ್ ಮಾಡ್ಕೊಂಡು ಓಕೆ ರೆಡಿ. ಈಗ ನಾವು ಮೂವಿಯಲ್ಲಿ ಮತ್ತೆ ನಾಟಕದಲ್ಲಿ ಕೂಡ ಒಂದು ಹಾಡು ಹೇಳುವಾಗ ಯಾವುದಕ್ಕೆ ಆಗ್ಲಿ ನಾವು ಒಂದು ರಿಹರ್ಸಲ್ ಮಾಡ್ತೀವಿ. ಫಸ್ಟಿಗೆ ಅದನ್ನ ಪ್ರಾಕ್ಟೀಸ್ ಮಾಡೋದು, ಹೇಗೆ ಹೇಳ್ಬೇಕು, ಅಲ್ಲಿ ಹೋಗಿ ಹೇಗೆ ನಾವು ಆಕ್ಟಿಂಗ್ ಮಾಡ್ಬೇಕು, ಅಥವಾ ಹೇಗೆ ಹಾಡು ಹೇಳ್ಬೇಕು, ಅಥವಾ ಭರತನಾಟ್ಯ ಆಗಲಿ ಯಾವುದೇ ಒಂದು ಕಲೆಯನ್ನ ಒಂದು ರಂಗ ಪ್ರವೇಶ ಮಾಡಕ್ ಮುಂಚೆ, ಅಂದ್ರೆ ಅಲ್ಲಿ ಪ್ರದರ್ಶನ ಮಾಡಕ್ ಮುಂಚೆ ಫಸ್ಟ್ ರಿಹರ್ಸಲ್ ಮಾಡ್ತಾರೆ. ಈಗ ನಾವು ಸರಿಗಮಪ ಇದ್ರಲ್ಲೂ ಕೂಡ ನಾವು ನೋಡ್ತೀವಿ, ಹಾಡು ಕಂಟೆಸ್ಟೆಂಟ್ಸ್ ಗಳೆಲ್ಲ ಎಷ್ಟೆಲ್ಲ ರಿಹರ್ಸಲ್, ಒಬ್ಬೊಬ್ರಿಗೆ ಅವ್ರಿಗೆ ಮಾರ್ಗದರ್ಶಕರು ಇರ್ತಾರೆ. ಒಳ್ಳೊಳ್ಳೆ ದೊಡ್ಡ ಫೇಮಸ್ ಸಿಂಗರ್ಸ್, ಅವ್ರಿಗೆ ಗೈಡ್ ಮಾಡ್ತಾ ಇರ್ತಾರೆ. ಅವ್ರು ಪ್ರತಿದಿನ ಅವ್ರು ಹೇಗೆ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ ಅದೆಲ್ಲ ರಿಹರ್ಸಲ್ ಮಾಡ್ಕೊಂಡ್ ಬಂದು ಅವರು ಅಲ್ಲಿ ಅತ್ಯದ್ಭುತವಾದ ಪ್ರದರ್ಶನವನ್ನ ಅಲ್ಲಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇರ್ತಾರೆ ಅಂದ್ರೆ ನಿಜವಾಗ್ಲೂ ಅದು ನೋಡ್ತಾ ಇದ್ರೆ ಅದೊಂದೇ ಅಲ್ಲ, ಬೇರೆ ಬೇರೆ ಎಲ್ಲ ಸುಮಾರು ಇದಾವೆ. ಕೆಲವೊಂದು ಡ್ರಾಮಾಗಳಿರ್ಬೋದು, ಕೆಲವು ಡ್ಯಾನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಅವ್ರು ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎಷ್ಟೆಲ್ಲ ತಿಳ್ಕೊಂಡು ಅತ್ಯದ್ಭುತವಾಗಿ ಪ್ರದರ್ಶನ ಮಾಡ್ಕೊಂಡು ಆ ನಂತರ ಎಲ್ಲರಿಂದ ಶಾಬಾಸ್ ಅಂತ ಅನ್ಸ್ಕೊಂಡು ಪ್ರೈಸಸ್ ಎಲ್ಲ ತಗೊಂಡು ಹೋಗ್ತಾರೆ. ಆದ್ರೆ ಇದು ಹೇಗಿದೆ, ನಾವು ಅಷ್ಟೆಲ್ಲ ರಿಹರ್ಸಲ್ ಮಾಡ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಅಲ್ಲಿ ಸುಮ್ಮನೆ ಏನೋ ಮಾಡದೆ ಹೊರಟೋಗ್ಬಿಟ್ರೆ ಆ ಸ್ಟೇಜ್ ಮೇಲೆ ಏನು ಅಲ್ಲಿ ಬೆಲೆ ಇದೆ? ಅದಕ್ಕೆ ಅಷ್ಟೆಲ್ಲ ಅವರು ನಿರ್ಮಾಣ ಭೂಮಿ ತರ ಅಲ್ಲೂ ಒಂದು ರಂಗ ಸಜ್ಜಿಕೆ ಅನ್ನೋದು ಅಥವಾ ಒಂದು ಸ್ಟೇಜ್ ಅನ್ನೋದು ನಿರ್ಮಾಣ ಆಗಿರುತ್ತೆ. ಎಷ್ಟೆಲ್ಲ ಸ್ಟುಡಿಯೋ, ಅಲ್ಲೆಲ್ಲ ಮ್ಯೂಸಿಷಿಯನ್ಸ್ ಮತ್ತೆ ಯಾರೆಲ್ಲ ಜಡ್ಜಸ್ಗಳು, ಪ್ರೇಕ್ಷಕರು ಎಷ್ಟು ಜನ ಎಲ್ಲ ನೋಡಿ ಎಲ್ಲ ಅವ್ರನ್ನ ಮಾಡ್ತಾ ಇದ್ರೆ, ಅವ್ರ ಪ್ರದರ್ಶನ ಕೊಡ್ತಾ ಇದ್ರೆ ಶಬಾಷ್ ಅಂತ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಆ ರೀತಿ ಮಾಡ್ಕೊಂಡು ಬಂದು ಪ್ರದರ್ಶನ ಮಾಡಕ್ಕೆ ಅಂತ ಬಂದು ಅದನ್ನ ಮರೆತು ಬೇರೆ ಇನ್ನೇನೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದೇ ತುಂಬಾ ಅತ್ಯದ್ಭುತವಾದ ಆಶ್ಚರ್ಯಕರವಾದ ವಿಷಯ. ಇಲ್ಲಿ ಇನ್ನೇನೋ ಬೇರೆ ಅದನ್ನ ಮರೆತು ಬೇರೆ ಕೆಲಸ ಮಾಡಿ ಹೋಗೋದೇ ಆಶ್ಚರ್ಯಕರವಾದ ವಿಷಯ. ಅಂದ್ರೆ ಸತ್ಯಕ್ಕೋಸ್ಕರ ನಾವು ಬಂದಿರುವುದು, ಸತ್ಯವನ್ನು ತಿಳಿಯದೆ ಹೊರಟೋಗೋದು. ಭೂಲೋಕಕ್ಕೆ ಬರೋದು ಏನು ಸತ್ಯ ಅಂತ ತಿಳ್ಕೊಳ್ಳೋದು ತಿಳಿಯೋಕ್ಕೋಸ್ಕರನೇ. ಆದ್ರೆ ಅದನ್ನ ತಿಳ್ಕೊಳ್ದಲ್ಲ ಹಾಗೇನೆ ಹೊರಟೋಗ್ತೀವಿ. ಇದೇ ತುಂಬಾ ಆಶ್ಚರ್ಯಕರವಾದ ವಿಷಯ. ನಾವು ಇನ್ನೊಂದೇನಂದ್ರೆ ಇಲ್ಲಿ ಆನಂದದಿಂದ ಜೀವಿಸಕ್ಕೆ ಬಂದಿರೋದು ಭೂಲೋಕಕ್ಕೆ. ಯಾವುದೇ ರೀತಿ ದುಃಖಕ್ಕೆ, ಕಷ್ಟ ಪಡಕ್ಕೆ, ನೋವು ಪಡಕ್ಕೆ, ಮತ್ತೆ ಕೊರಗಕ್ಕೆ, ಚಿಂತೆ ಮಾಡಕ್ಕೆ, ಅಳಕಲ್ಲ ಬಂದಿರೋದು. ಇದು ಕೂಡ ಅಲ್ಲಿಂದ ಬರೋಕ್ ಮುಂಚೆನೆ ನಾವು ಆನಂದವಾಗಿರ್ತೀನಿ, ಜೀವಿಸ್ತೀನಿ ನಾನು ಅಂತ ನಾವು ಅಲ್ಲಿ ಮೇಲಿನ ಲೋಕದಿಂದ ನಿಶ್ಚಯ ಮಾಡ್ಕೊಂಡು ಪ್ರಣಾಳಿಕೆ ಮಾಡ್ಕೊಂಡು ಬಂದಿರೋದು. ಆದ್ರೆ ಇಲ್ಲಿ ಎಲ್ಲಿ ನಾವು ಆನಂದದಿಂದ ಜೀವಿಸ್ತಾ ಇದೀವಿ? ಏನೇನೋ ಬೇರೆ ಎಲ್ಲ ತಲೆಯಲ್ಲಿ ತುಂಬಿಕೊಂಡು ಬೇರೆ ಪರಿಸ್ಥಿತಿಗಳ ಪ್ರಭಾವಕ್ಕೆ ಒಳಗಾಗಿ ಅಜ್ಞಾನದಿಂದ, ಮಾಯದಿಂದ, ಬಂಧನದಿಂದ ಎಷ್ಟೊಂದು ನಾವು ದುಃಖಕ್ಕೆ ಒಳಗಾಗಿದ್ದೀವಿ. ಆದ್ರೆ ಇಲ್ಲಿ ಬರೀ ಆನಂದವಾಗಿ ಜೀವಿಸಕ್ ಬಂದು ಅಳುತ್ತಾ ಮತ್ತೆ ಇನ್ನೊಬ್ರಿಗೆ ಅಳಿಸುತ್ತಾ ಜೀವಿಸಿ ಹೊರಟೋಗ್ತಾ ಇದೀವಿ. ಇದೇ ಒಂದು ಆಶ್ಚರ್ಯಕರವಾದ ವಿಷಯ. ಇದು ತಾವು ಅಳದಲ್ದಲೆ ಬೇರೆಯವರು ಅಳಕ್ಕೂ ಕಾರಣ ಆಗುತ್ತೆ. ಎಷ್ಟು ಸಲ ಇದನ್ನ ನಾವು ನೋಡಿದೀವಿ. ಒಂದು ಕುಟುಂಬದಲ್ಲಿ ಒಬ್ರು ಏನೋ ಒಂದು ಸರಿಯಾಗಿ ಜೀವಿಸಿಲ್ಲ ಅಂದ್ರೆ ಅವರು ಸುತ್ತಮುತ್ತಲು ಎಲ್ಲ ಸಂಬಂಧಪಟ್ಟವರು ಕೂಡ ಅದರಿಂದ ದುಃಖ ಪಡ್ತಿರ್ತಾರೆ, ನೋವು ಪಡ್ತಿರ್ತಾರೆ. ಆದ್ರಿಂದ ತಾವು ಅಳದಲ್ದಲೆ ಬೇರೆಯವ್ರಿಗೆ ಅಳಿಸ್ತಾ ಆನಂದವಾಗಿರ್ಬೇಕನ್ನೋದು ಬಿಟ್ಟು ಈ ರೀತಿ ಅಳಿಸ್ಬಿಟ್ಟು ಹೋಗೋದು ಜೀವನದಿಂದ ಏನ್ ಸಾಧನೆ ಮಾಡಿದಾಗಾಯ್ತು? ಯಾವ ಉದ್ದೇಶನೇ ನೆರವೇರಿಸಲಾಗ್ಲಿಲ್ಲ ಬಂದಿದ್ದು. ಅದರಿಂದ ಇದೇ ಒಂದು ಆಶ್ಚರ್ಯಕರವಾದ ವಿಷಯ. ಅದು ಕೂಡ ನಾವು ಭಗವಂತನಾಗಿದ್ದುಕೊಂಡು ಈ ರೀತಿ ಮಾಡೋದು ಎಷ್ಟೊಂದು ಆಶ್ಚರ್ಯಕರವಾದ ವಿಷಯ. ಇದು ಇಲ್ಲಿ ಬಂದು
ಈ ಕೋಳಿ ಮೇಕೆಗಳನ್ನ ಸಾಯಿಸಿ ಆಮೇಲೆ ತಿನ್ನುವುದು, ಮತ್ತೆ ಅದಕ್ಕೆ ರಕ್ತಪಾತ ಮಾಡುವುದು, ಇದು ಆಶ್ಚರ್ಯಕರವಾದ ವಿಷಯ. ಎಷ್ಟೊಂದು ಮಾಡಬಾರದ ಕೆಲಸಗಳನ್ನು ಮಾಡ್ತಾರೆ ಇಲ್ಲಿ ಮಾನವ ಭೂಮಿ ಮೇಲೆ ಬಂದು. ಇದಕ್ಕೆ ನಾವು ಬಂದಿರೋದು ನಿಜವಾಗ ಭೂಮಿಗೆ. ಒಬ್ಬ ಭಗವಂತನಾಗಿದ್ದುಕೊಂಡು, ಆತ್ಮ ಸ್ವರೂಪಗಳಾಗಿದ್ದುಕೊಂಡು ಇಲ್ಲಿ ದಿವ್ಯವಾದ ಜೀವನ ನಡೆಸ್ಬೇಕಂತ ಭೂಲೋಕಕ್ಕೆ ಬಂದು ನಮ್ಮಂತೆಯೇ ಸಹ ಒಂದು ಆಗಿರುವ ಎಲ್ಲರಲ್ಲೂ ಇರುವ ಭಗವಂತ ಸ್ವರೂಪರಾದ ಪ್ರಾಣಿ ಪಕ್ಷಿಗಳನ್ನ ಕೊಂದು ರಕ್ತಪಾತ ಮಾಡಿ ಅವುಗಳನ್ನು ತಿಂದು ಹೋಗ್ತಾ ಇರುವಂತ ಎಂತ ಹೀನಾಯವಾದ, ಎಂತ ದುರದೃಷ್ಟಕರವಾದ, ನಿಷ್ಕೃಷ್ಟವಾದ ಬದುಕನ್ನ ಈ ಮನುಷ್ಯರುಗಳು ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಘೋರವಾದ ಅಥವಾ ಆಶ್ಚರ್ಯಕರವಾದ ವಿಷಯ ಬೇರೆ ಯಾವುದೂ ಇಲ್ಲ ಈ ಭೂಲೋಕದಲ್ಲಿ. ಅತ್ಯಂತ ಬೇಸರ, ದುಃಖಕರವಾದ ವಿಷಯ, ಅತ್ಯಂತ ಬಹಳ ನೊಂದ್ಕೊಳ್ಬೇಕಾಗಿದೆ ಒಂದು ಸಂಗತಿ ಭೂಲೋಕದಲ್ಲಿ ನಡೀತಾ ಇರೋದು, ಪ್ರತಿನಿತ್ಯ ನಾವು ನೋಡ್ತಾ ಇರೋದು. ಆಮೇಲೆ ನಾನ್ ಚೆನ್ನಾಗಿದ್ರೆ, ನಾನೊಬ್ಬ ಹಾಯಾಗಿದ್ರೆ ಸಾಕು, ಉಳಿದವರು ಹೇಗಾದ್ರು ಇರ್ಲಿ, ಎಲ್ಲಾ ಪ್ರಾಣಿಗಳನ್ನು ಸಾಯಿಸಿದ್ರು ಸರಿನೇ ಅಥವಾ ಬೇರೆಯವ್ರನ್ನ ಸಾಯಿಸಿದ್ರು ಸರಿನೇ, ನಾನ್ ಮಾತ್ರ ಹಾಯಾಗಿ ಜೀವಿಸ್ತೀನಿ ಅಂತ ಅಂದ್ಕೊಳ್ತಾ ಇದೆ ಅಂತ ಬದುಕ್ತಾ ಇದ್ದಾರೆ ಜನಗಳೆಲ್ಲ. ಇದು ಕೂಡ ಒಂದು ಆಶ್ಚರ್ಯಕರವಾದ ವಿಷಯ, ದುರ್ಬರವಾದ ವಿಷಯ ಅಂತ ಪತ್ರಿಕೆಯಲ್ಲಿ ಹೇಳೋದು. ಎಲ್ಲರೂ ಹಾಗೇನೆ ಸ್ವಾರ್ಥ ಪರವಾಗಿ ಜೀವಿಸ್ತಾ ಇರೋದು ಬಹಳಷ್ಟು ಜನ. ಎಲ್ಲ ಪ್ರಕೃತಿನ ನಾಶ ಮಾಡಿ, ಮತ್ತೆ ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು, ಎಷ್ಟೊಂದು ದುರಾಸೆ, ಎಷ್ಟಿದ್ರು ಕಡಿಮೆ, ಎಷ್ಟಿದ್ರು ಸಾಲದು, ಎಷ್ಟು ಬೇಕು ಜೀವಿಸಕ್ಕೆ ಮನುಷ್ಯನಿಗೆ. 3 ಹೊತ್ತು ಊಟ, ಒಂದು ಇರೋಕೆ ನೆಲೆ, ಒಂದು ಕುಟುಂಬ, ಒಂದು ಸರಳ ಜೀವನ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು. ಅದು ಬಿಟ್ಟು ಎಷ್ಟು ದುರಾಸೆ, ಎಷ್ಟು ಜನ ಎಷ್ಟು ಕೂಡಾಕೊಂಡಿದ್ದಾರೆ, ಎಷ್ಟು ತಲೆಮಾರುಗಳಿಗಾದ್ರೂ ಸಾಕಾಗಲ್ಲ, ಇನ್ನೂ ಬೇಕು 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 ಬೇಕಂತ ಎಂತ ದುರಾಸೆಯಿಂದ ಎಷ್ಟೊಂದು ಕೆಟ್ಟ ಜೀವನ ನಡೆಸ್ಕೊಂಡು ಬರ್ತೀವಿ ಭೂಲೋಕದಲ್ಲಿ. ನಾವು ನೋಡ್ತಾನೆ ಇದೀವಿ ಪ್ರತಿನಿತ್ಯ. ಎಲ್ಲ ಮಾನವೀಯ ಮೌಲ್ಯಗಳು ಕುಸಿತ, ಯಾವುದೇ ಒಂದು ನೀತಿ ನಿಯಮ ಇಲ್ಲ, ಧರ್ಮ ಇಲ್ಲ, ಅಷ್ಟೊಂದು ಮೋಸ, ಅನ್ಯಾಯ, ಅಕ್ರಮ, ಕೊಲೆ ಮಾಡ್ಕೊಂಡು, ಆದ್ರೂ ನಾನು ಚೆನ್ನಾಗಿದ್ರೆ ಸಾಕು, ಇಷ್ಟೆಲ್ಲ ಮಾಡ್ಕೊಂಡು ಬೇರೆಯವ್ರಿಗೆ ಅನ್ಯಾಯ ಮಾಡಿ ಸಾಯಿಸಿ ಬೇರೆ ಪ್ರಾಣಿಗಳನ್ನ, ಮನುಷ್ಯನ ಅಂತ ಅಂದ್ಕೊಂಡು ಇಲ್ಲಿ ಬರ್ತದೆ. ಇದೆಲ್ಲ ಆಶ್ಚರ್ಯಕರ. ಮರಣ ಆಶ್ಚರ್ಯಕರ ಅಲ್ಲ. ಈ ಎಲ್ಲ ಏನೇನೇ ವಿಷಯಗಳು ಇಷ್ಟೊತ್ತು ಹೇಳ್ತಾ ಇರಬೇಕು, ಇದೇ ಒಂದು ಆಶ್ಚರ್ಯಕರವಾದ, ಅತ್ಯಂತ ದುರ್ಬರವಾದ ವಿಷಯ. ಆಮೇಲೆ ಇಲ್ಲಿ ಭಗವಂತ ಅಲ್ಲದೆ ಇರೋರು ಯಾರು ಇಲ್ಲ, ಪ್ರತಿಯೊಬ್ರು ಭಗವಂತರೇ. ಆದ್ರೂ ಕೂಡ ಭಗವಂತನ ರೀತಿ ಜೀವಿಸ್ತಾ ಇರೋದೇ ಆಶ್ಚರ್ಯ. ಇದು ಒಂದು ಅತ್ಯದ್ಭುತವಾದ ಒಂದು ಆಶ್ಚರ್ಯಕರವಾದ ವಿಷಯನೇ. ಭಗವಂತನಾಗಿದ್ಕೊಂಡು ಭಗವಂತನ ಅಲ್ಲದ ರೀತಿಯಲ್ಲಿ ನಾವು ಬದುಕ್ತಾ ಇರೋದು ಅತ್ಯಂತ ಆಶ್ಚರ್ಯಕರವಾದ ವಿಷಯ. ಅದಕ್ಕೆ ಇವರ ಉದಾಹರಣೆ ಕೊಟ್ಟು ಹೇಳ್ತಿದ್ದಾರೆ. ಮುಖರ್ಜಿ ಅನ್ನುವ ದೊಡ್ಡ ಗ್ರೇಟ್ ಮಾಸ್ಟರ್ ಬಗ್ಗೆ. ಅವರು ಪತ್ರಿಜಿಯವರು 1996ರಲ್ಲಿ ವಿಜಯವಾಡಕ್ಕೆ ಹೋಗಿದ್ರಂತೆ. ಅಲ್ಲಿ ಮುಖರ್ಜಿಯವರು ಇದ್ರು, ಅವ್ರ ಜೊತೆ ಬೇರೆ ಬೇರೆ ಮಾಸ್ಟರ್ಸ್ಗಳಿದ್ರು. ಅಲ್ಲೊಂದು ದೊಡ್ಡ ಒಂದು ಸಭೆ ಆಯ್ತು, ಕೇವಲ ಈ ವಿಷಯದ ಬಗ್ಗೆನೆ, ಈ ಧ್ಯಾನದ ವಿಷಯದ ಬಗ್ಗೆ ದೊಡ್ಡ ಮೀಟಿಂಗ್ ಆಯ್ತು. ಅಲ್ಲಿ ಈ ಮುಖರ್ಜಿಯವರ ಜೊತೆಗೆ ಒಬ್ರು ರಾಘವ ಮತ್ತೆ ಪದ್ಮ ಅನ್ನುವ ಎರಡು ದೊಡ್ಡ ಪಿರಮಿಡ್ ಮಾಸ್ಟರ್ಗಳು ಭೇಟಿ ಆಗ್ತಾರೆ. ಇವ್ರ ಮುಖಾಂತರ, ಮುಖರ್ಜಿಯವರ ಮುಖಾಂತರ ಆ ಇಬ್ರು ದೊಡ್ಡ ಮಾಸ್ಟರ್ಸ್ಗಳು ಭೇಟಿ ಆಗ್ತಾರೆ. ಅವರು ಅತ್ಯದ್ಭುತವಾದ ಸಾಧನೆಯನ್ನು ಮಾಡಿದರು, ತುಂಬಾ ಕೊಡುಗೆಯನ್ನು ಕೊಟ್ಟರು ಈ ಭೂಲೋಕಕ್ಕೆ, ಧ್ಯಾನಿಗಳಿಗೆ, ಧ್ಯಾನದ ಮುಖಾಂತರ, ಧ್ಯಾನ ಸೇವೆ ಮುಖಾಂತರ. ಸೊ ಅದಕ್ಕೆ ಪತ್ರಿಜಿಯವರು ಈ ವಿಡಿಯೋನ, ಈ ಸಂದೇಶ ಕೊಟ್ಟಿರೋದು ನಮ್ಮ ಕರ್ನಾಟಕದ ಹೆಮ್ಮೆಯ ಪಿರಮಿಡ್ ವ್ಯಾಲ್ಯೂ ಇಂಟರ್ನ್ಯಾಷನಲ್ ಕನಕಪುರ ರಸ್ತೆ, ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಕೊಟ್ಟಿದ್ದ ಸಂದೇಶ. ಅದಕ್ಕೆ ಈ ಪಿರಮಿಡ್ ವ್ಯಾಲಿ ಬೆಂಗಳೂರಿನಿಂದ ನಾನು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಣಾಳಿಕೆ ಪ್ರಕಾರ ನಾವು ಇಲ್ಲಿ ಬಂದು ಜೀವಿಸುವುದೇ ಒಂದು ದೊಡ್ಡ ಮಹಾನ್ ವಿಷಯ. ಒಬ್ಬ ಮಹಾತ್ಮನಾಗಿ ಪರಮಾತ್ಮನಾಗಿ ಜೀವಿಸುವುದು, ಅದು ಕೊನೆಯ ಉಸಿರಿರುವವರೆಗೂ ಕೂಡ. ನಾವು ಒಬ್ಬರೇ ಏಕಾಂಗಿಯಾಗಿದ್ರು ಸಂತೋಷದಿಂದ ನಾನು ಬಂದ ಕೆಲಸ ಆಯ್ತು ಅಂತ ಹೇಳಿ ಅವರು ಹೊರಟೋದ್ರು ಮುಖರ್ಜಿಯವರು ಬಂದು ಇಲ್ಲಿ ಒಬ್ಬ ಗ್ರೇಟ್ ಪಿರಮಿಡ್ ಮಾಸ್ಟರ್ ಆಗಿ ಕೊನೆಯ ಉಸಿರಿರೋರ್ಗು ತಾವು ಒಬ್ಬರೇ ಇದ್ರಂತೆ. ಇದ್ರು ಕೂಡ ಯಾವುದಕ್ಕೂ ಚಿಂತೆ ಮಾಡದೆ, ಯಾವುದಕ್ಕೂ ಬೇಜಾರು ಪಟ್ಕೊಳ್ದಲೆ
ಯಾವುದಕ್ಕೂ ದುಃಖ ಪಡದೆ ಬಹಳ ಸಂತೋಷವಾಗಿ ಅವರು ಇದ್ರು. ಅವ್ರು ಬಂದ ಸಂತೋಷವಾಗಿ ಜೀವನ ಮಾಡಿ ಅತ್ಯದ್ಭುತ ಸೇವೆ ಮಾಡಿ ನಾನು ಬಂದ ಕೆಲಸ ಆಯ್ತು ಅಂತೇಳಿ ಹೊರಟೋಗ್ಬಿಟ್ರು ಅವ್ರು, ಮುಖರ್ಜಿಯವರು. ನನ್ನ ಪಾತ್ರವನ್ನು ನಾನು ನಿರ್ವಹಿಸಿದ್ದೇನೆ. ನನ್ನ ಸಿನಿಮಾ ನಾನು ಮುಗಿಸಿ ಹೋಗ್ತಾ ಇದ್ದೀನಿ. ನೋಡಿ, ಇದು ಸಿನಿಮಾ. ಈಗ ನಾವು ಪ್ರತಿಯೊಬ್ಬರು ಇದೊಂಥರ ಸಿನಿಮಾ ಇದ್ದಂಗೆ ನಮ್ಮ ಜೀವನ. ಈ ಸಿನಿಮಾನ ನಾವೇ ನಿರ್ಮಾಣ ಮಾಡ್ಕೊಂಡು ನಾವೇ ನಿರ್ದೇಶನ ಮಾಡ್ಕೊಂಡು ಬಂದಿರೋದು. ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ನಾವೇ. ಅದನ್ನ ಮರೆತು ನಾವು ಜೀವಿಸ್ತಾ ಇದೀವಿ. ಅದಕ್ಕೆ ಅವರು, ಮುಖರ್ಜಿ ಅವರು ಹೇಳಿದಂತೆ ನಾನು ಸಿನಿಮಾ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಪಾತ್ರವನ್ನು ನಾನು ನನ್ನ ಎಲ್ಲ ಶಕ್ತಿಯನ್ನ, ನನ್ನ ಯುಕ್ತಿಯನ್ನು ಪಣವಾಗಿಟ್ಟು ನಿರ್ವಹಿಸಿದ್ದೇನೆ. ಇದು ಎಲ್ಲ ಹೇಗಿದೆ ಅಂದ್ರೆ ಮುಖರ್ಜಿಯವರ ಒಂದು ಉದಾಹರಣೆ ಅಷ್ಟೇ. ಇದು ನಮಗೆ ಕೂಡ ಒಂದು ಸಂದೇಶ, ದಿವ್ಯ ಸಂದೇಶ. ಅವರ ಜೀವನ ಹೇಗೆ ನಿರ್ವಹಿಸಿದ್ರು ಅದನ್ನ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗಳು ಕೂಡ ಅದೇ ರೀತಿ ಜೀವಿಸ್ಬೇಕನ್ನೋ ಒಂದು ಅತ್ಯದ್ಭುತ ಸಂದೇಶವನ್ನ ನಮಗೆ ಪತ್ರಿಜಿ ಗುರುಗಳು ಇಲ್ಲಿ ಹೇಳ್ತಿದ್ದಾರೆ. ಅವರ ಮುಖಾಂತರ ಅವ್ರನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಅವ್ರು ನೋಡಿ ಎಷ್ಟು ಅತ್ಯದ್ಭುತವಾಗಿ ಅವರು ಹೋಗ್ತಾ ದೇಹ ತ್ಯಾಗ ಮಾಡೋ ಸಮಯದಲ್ಲಿ ಹೇಳ್ತಾರಂತೆ ಅವರು, ಮುಖರ್ಜಿಯವರು, ನನ್ನ ಸಿನಿಮಾ ಮುಗಿಸಿ ಹೋಗ್ತಾ ಇದ್ದೀನಿ. ನನ್ನ ಪಾತ್ರವನ್ನು ಏನಿಲ್ಲಿ ಭೂಲೋಕದಲ್ಲಿ ನಾನು ಒಂದು ಪಾತ್ರ ನಿರ್ವಹಿಸಲು ಬಂದಿದ್ದೆ. ಒಂದು ಪಾತ್ರ ನಿರ್ವಹಿಸೋದು ಕೂಡ ಸಾಧಾರಣ ವಿಷಯ ಅಲ್ಲ. ಯಾಕೆಂದ್ರೆ ಅದರಲ್ಲಿ ಅತ್ಯದ್ಭುತವಾದ ತಲ್ಲೀನವಾಗಿ ಆ ಪಾತ್ರನೇ ನಾನು ಅನ್ನೋ ರೀತಿಯಲ್ಲಿ ನಾವು ಜೀವಿಸ್ಬೇಕು. ಈಗ ರಾಜ್ಕುಮಾರ್ ಫಿಲಮ್ ಅಲ್ಲಿ ನೋಡಿದ್ರು ನಾವು, ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕಷ್ಟು ಫೇಮಸ್ ಆಗಿದ್ರು ಅಂದ್ರೆ ಆ ಕಾಲದಲ್ಲಿ ನಾವು ಕೂಡ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೇವೆ. ಆ ಮೂವಿಗಳು ಈಗಲೂ ಕೂಡ ನಾವು ನೋಡ್ತೀವಿ. ಒಂದು ಪಾತ್ರ ಮಾಡಿದಾಗ ಅದರಲ್ಲಿ ಎಷ್ಟು ತಲ್ಲೀನರಾಗಿ ಹೋಗ್ತಿದ್ರು, ತಾವೇ ಆ ಪಾತ್ರದಲ್ಲಿ ಒಂದಾಗಿ ಹೋಗ್ಬಿಡ್ತಾ ಇದ್ರು. ಯಾವುದೇ ಒಂದು ಪೌರಾಣಿಕದ ಮೂವಿ ಆಗ್ಬೋದು, ಸಾಂಸಾರಿಕ, ಸಾಮಾಜಿಕ ಯಾವುದೇ ಪಾತ್ರದಲ್ಲಿ ಜೀವಂತಿಕೆಯನ್ನು ತುಂಬಿ ಅಷ್ಟೊಂದು ಅತ್ಯದ್ಭುತವಾಗಿ ಅದರಲ್ಲಿ ಪಾತ್ರ ನಿರ್ವಹಿಸ್ತಿದ್ರು. ಅಂದ್ರೆ ಅಷ್ಟೊಂದು ಅದರ ಹಿಂದೆ ಶ್ರಮ, ಒಂದು ಡೆಡಿಕೇಶನ್, ಕಮಿಟ್ಮೆಂಟ್, ಪ್ರಾಕ್ಟೀಸು, ಸಂಪೂರ್ಣ ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು. ಅದೇ ರೀತಿ ಇದು ಒಂದು ಪಾತ್ರನೇ ನಮ್ಮ ಜೀವನದಲ್ಲಿ. ಈ ಭೂಲೋಕದಲ್ಲಿ ನಾವು ಬರ್ತಾ ಇರೋದ್ರಿಂದ ನಮ್ಮ ಈ ಫಿಲ್ಮ್ಗಳಲ್ಲಿ ಏನು ಮಾಡ್ತಾ ಇದಾರೆ ಎಲ್ಲ ಬೇರೆ ಬೇರೆ ರೀತಿ ರೋಲ್ಗಳು, ಪಾತ್ರಗಳು, ವಿವಿಧ ರೀತಿಯ ಹೀರೋಯಿನ್ ಅಥವಾ ಖಳನಾಯಕ, ಎಷ್ಟೊಂದು ಪಾತ್ರಗಳಿದೆ. ಆ ರೀತಿ ಈ ಭೂಲೋಕದಲ್ಲಿ ನಾವು ಒಂದೊಂದು ಪಾತ್ರ ನಿರ್ವಹಿಸಕ್ಕೆ ಬಂದಿದ್ವಿ. ಆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರೀತಿ ಅತ್ಯದ್ಭುತವಾಗಿ ಪಾತ್ರ ನಿರ್ವಹಿಸಿ ಶಭಾಷ್ ಅಂತ ಇವತ್ತಿಗೂ ಜನಮಾನಸದಲ್ಲಿ ಅವರು ಮರೆಯಾಗಿಲ್ಲ. ಆ ಪಾತ್ರದಿಂದಾನೇ ಜೀವಂತವಾಗಿದ್ದಾರೆ ನೂರಾರು ಕೋಟ್ಯಾಂತರ ಜನಗಳ ಮನಸ್ಸಿನಲ್ಲಿ. ಹಾಗೇನೆ ಈ ಪಾತ್ರವನ್ನು ನಾವು ನಮ್ಮ ಶಕ್ತಿ, ಯುಕ್ತಿ ಎಲ್ಲ ಪಣವಾಗಿಟ್ಟು ನಿರ್ವಹಿಸಬೇಕು. ಸುಮ್ಮನೆ ಆಗೋದಿಲ್ಲ. ಇಲ್ಲಿ ಸುಮ್ಮನೆ ಆಯಾರಾಮ್ ಗೈರಾಮ್ ಅಂತ ಒಂದು ಮಾತಿದೆ, ಬಂದ ಹೋದ ಅಂತ, ಬಂದ ತಿಮ್ಮ ಹೋದ ತಿಮ್ಮ. ಹಾಗೆ ಇದು ಜೀವನಗಳು ಸುಮ್ಮನೆ ನಡೆಸಿದ್ರೆ ಪ್ರಯೋಜನ ಇಲ್ಲ. ಪ್ರತಿ ಕ್ಷಣ, ಪ್ರತಿ ಅವೇರ್ನೆಸ್ ಅಲ್ಲಿ ನಾವು ನಮ್ಮ ಸ್ವಸ್ವರೂಪ, ಭಗವಂತ ಸ್ವರೂಪವನ್ನು ತಿಳಿದುಕೊಂಡು ಯಾವ ಪ್ರಣಾಳಿಕೆಗೆ ಬಂದಿದ್ದೀವಿ, ಆತ್ಮ ಸ್ವರೂಪರಾಗಿ ನಾವು ಭಗವಂತನಾಗಿ ಜೀವಿಸಿ ಸತ್ಯವನ್ನು ತಿಳಿದುಕೊಂಡು ಸತ್ಯದಲ್ಲೇ ಜೀವಿಸಿ ಹೋಗ್ಬೇಕಂತ ಬಂದಿರೋದು. ಆ ಪಾತ್ರವನ್ನು ಅತ್ಯದ್ಭುತವಾಗಿ ಅವರು ನಿರ್ವಹಿಸಿ ಹೋದ್ರು. ನನ್ನ ಕಾರ್ಯ ಪೂರ್ತಿಗೊಳಿಸಿದ್ದೀನಿ ಅಂತ ಹೇಳಿ ಹೋದ್ರು. ಸೊ ನಾವೆಲ್ಲರೂ ಆ ರೀತಿ ಅಂತಿಮ ಕ್ಷಣದಲ್ಲಿ ಅದೇ ರೀತಿ ಹೇಳಿ ನಾವು ಶರೀರ ತ್ಯಾಗ ಮಾಡುವಂತೆ ಇರ್ಬೇಕಂತೆ. ನಾವು ಕೂಡ ಪ್ರತಿಯೊಬ್ಬ ಮಾಸ್ಟರ್ಸ್ಗಳು ಒಂದೆಲ್ಲ ಒಂದ್ ದಿವಸ ಶರೀರ ತ್ಯಾಗ ಮಾಡೋ ಸಮಯ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ, ಇವತ್ತೆಲ್ಲ ನಾಳೆ. ಯಾರಿಗೆ ಯಾವಾಗ ಅಂತ ಏನು ಈಗ ಗೊತ್ತಿರಲಿಲ್ಲ, ಬಟ್ ಪ್ರಣಾಳಿಕೆ ಪ್ರಕಾರ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ. ನಾವು ಅಂತಹ ಒಂದು ಸಂದರ್ಭ ಬಂದಾಗ ಈ ಏನ್ ಮುಖರ್ಜಿ ಅವರು ಇರಲಿಲ್ಲ, ಅದೇ ರೀತಿ ಕೂಡ ನಾವು ಹೇಳೋ ರೀತಿಯಲ್ಲಿ ಇರಬೇಕು. ನಾವು ನಮ್ಮ ಎಲ್ಲ ಶಕ್ತಿ ಯುಕ್ತಿ ಪಣವಾಗಿಟ್ಟು ಈ ಅತ್ಯದ್ಭುತವಾಗಿ ಈ ಪಾತ್ರನ ನಿರ್ವಹಿಸಿದ್ದೇವೆ. ನಮ್ಮ ಬಂದ ಕಾರ್ಯವನ್ನು ನಾವು ಪೂರ್ತಿಗೊಳಿಸಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಹೋಗೋ ಪರಿಸ್ಥಿತಿಯಲ್ಲಿ ಕೂಡ ನಾವು ಇರಬೇಕು. ಆಗ ಏನಾಗುತ್ತೆ, ಆ ರೀತಿ ಇದ್ದಾಗ, ಈಗ ಆ ರೀತಿ ಆಗದೆ ಇದ್ರೆ ಏನಾಗುತ್ತೆ, ಅಯ್ಯೋ ಈಗ ಸಾಕಷ್ಟು ಸಮಯದಲ್ಲಿ, ಮರಣ ಸಮಯದಲ್ಲಿ ತುಂಬಾ ಜನ ಧ್ಯಾನ ಮಾಡದೇ ಇದ್ರೆ, ಜ್ಞಾನ ತಿಳ್ಕೊಳ್ದೇ ಇದ್ರೆ ಏನಾಗುತ್ತೆ ಅಂದ್ರೆ, ಅಯ್ಯೋ ನಾನು, ಆವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ. ಅಲ್ಲಿವರೆಗೂ ವ್ಯರ್ಥವಾಗಿ ಜೀವನ ಕಳೆದ್ಬಿಟ್ರು. ಹುಟ್ಟಿದಾಗಿಂದ ಸಾಯೋವರೆಗೂ ಏನ್ ನಿಜವಾಗ್ಲೂ ಬಂದು ಜೀವಿಸ್ಬೇಕು ಆ ರೀತಿ ಜೀವಿಸ್ತಲೇ ಬೇಡದಿರೋ ಕೆಲಸನ ಮಾಡ್ಕೊಂಡು, ಪ್ರಾಣಿ ಹಿಂಸೆ ಮಾಡ್ಕೊಂಡು, ಬೇರೆ ಎಲ್ಲ ಕೆಟ್ಟ ಕೆಲಸ ಮಾಡ್ಕೊಂಡು ಆಗ ಜ್ಞಾನೋದಯ ಆಗತ್ತಂತೆ. ಮರಣ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಇದು ನಾವು ಕೇಳಿರೋದು, ಇದು ಸತ್ಯ. ಮರಣ ಸಮಯದಲ್ಲಿ ಅತ್ಯದ್ಭುತವಾಗಿ ಅವ್ರಿಗೆ ಎಲ್ಲ ಇನ್ನೇನು ಹೋಗ್ತೀನಿ ಅಂತ ಗೊತ್ತಾಗುತ್ತೆ. ಕೊನೆಯ ಕ್ಷಣದಲ್ಲಿ ಪ್ರಾಣ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ. ಇದು ಧ್ಯಾನಿಗಳಿಗೆ ಅಷ್ಟೇ ಅಲ್ಲದೆ, ಧ್ಯಾನಿಗಳದ್ದು ಬೇರೆ, ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೊನೆಯ ಕ್ಷಣದಲ್ಲಿ ಅವರು ಆ ಒಂದು ಹೋಗೋ
ಪ್ರಾಣ ತ್ಯಾಗ ಮಾಡೋ ಸಮಯದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಯಮಲೋಕದಿಂದ ಬಂದಿದ್ದಾರೆ ಕರ್ಕೊಂಡು ಹೋಗಕ್ಕೆ ದೇವತರು, ತುಂಬ ಪ್ರಾಣ ಹೋಗುತ್ತೆ ಈಗ ಅಂತ ಗೊತ್ತಾದಾಗ ಆಗ ಯೋಚನೆ ಮಾಡ್ತಾರೆ, ಚಿಂತೆ ಮಾಡ್ತಾರಂತೆ, ಅಯ್ಯೋ ನಾನು ಇನ್ನ ಆ ಕೆಲಸ ಮಾಡ್ಬೇಕಿತ್ತು, ಈ ಕೆಲಸ ಮಾಡ್ಬೇಕಿತ್ತು ಭೂಮಿ ಮೇಲೆ. ಆಗ ರಿಯಲೈಸ್ ಆಗುತ್ತೆ ಅವ್ರಿಗೆ, ಯಾಕೆ ಬಂದಿದ್ದೆ, ಅಯ್ಯೋ ನಾನು ಮಾಡ್ಲಿಲ್ಲಲ್ಲ, ಮತ್ತೆ ಇನ್ನು ಬೇರೆ ಕೆಲಸ ಅನಾವಶ್ಯಕವಾಗಿ ಮಾಡ್ಬಿಟ್ನಲ್ಲ. ಆಗ ಚಿಂತೆ ಮಾಡಿ ಯೋಚನೆ ಮಾಡಿ ಆ ಯೋಚನೆ ಮಾಡ್ತಾರೆ, ಏನು ಪ್ರಯೋಜನ. ಆಮೇಲೆ ಮರಣ ಭಯ, ಮರಣ ಮತ್ತೆ ಮರಣದ ಸಂಕಟ ಅಂತೆ. ಇದನ್ನ ನಾನು ಒಬ್ಬ ರಾಮಕೃಷ್ಣಾಶ್ರಮದ ಪುರುಷೋತ್ತಮನಿಂದ ಅಂತ ಒಬ್ರು ತುಂಬಾ ದೊಡ್ಡ ಸಂತರು, ಅವರು ಮರಣ ಭಯ ಅನ್ನೋದು ಕೂಡ ಅವಾಗ ಆಗುತ್ತಂತೆ. ಎಷ್ಟು ಭಯ ಆಗುತ್ತೆ ಅಂದ್ರೆ, ಎಷ್ಟು ಸಂಕಟ ಆಗುತ್ತೆ ಅಂದ್ರೆ, ಈ ಜೀವ ಈ ಪ್ರಾಣದಿಂದ ಹೋಗಕ್ಕೆ ರೆಡಿ ಇರೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಷ್ಟೊಂದು ಬದ್ಧತೆಯಿಂದ ಅಂಟ್ಕೊಂಡ್ಬಿಟ್ಟು ಈ ಪ್ರಪಂಚಕ್ಕೆ ಎಲ್ಲ ಮಾಯೆಗೆ ಬಂಧನಕ್ಕೆ ಅಂಟ್ಕೊಂಡು ಹೋಗಕ್ಕೆ ಸಿದ್ಧನೇ ಇರೋದಿಲ್ಲ. ಆದ್ರೆ ಹೋಗೋ ಸಮಯ ಬಂದಿದೆ, ಹೋಗ್ಲೇಬೇಕು, ಕರೆ ಬಂದಿದೆ ಮೇಲಿನ ಲೋಕದಿಂದ, ಬಂದ್ಬಿಟ್ಟಿದ್ದಾರೆ ಆಗ್ಲೇ ಯಮದೂತರು ಅವ್ರನ್ನ ತಗೊಂಡು ಹೋಗಿ ಶರೀರದಿಂದ ಬೇರ್ಪಡಿಸಿ. ಆದ್ರೆ ಇದು ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ. ಅಷ್ಟೊಂದು ಸಂಕಟ ಆಗುತ್ತೆ ಅಂದ್ರೆ, ಮರಣ ಸಂಕಟ ಅಂತಾನೆ ಇದೆ. ಎಲ್ಲಾರು ಕೆಲವೊಂದು ಉದಾಹರಿಸ್ತಾರೆ, ಏನಾದ್ರು ತುಂಬಾ ಇದಾದಾಗ ಮರಣ ಸಂಕಟ, ಮರಣ ಭಯ ಅಂತ. ಆ ಮರಣ ಭಯ, ಮರಣ ಸಂಕಟ ಅನುಭವಿಸೋದು ಯಾರಿಗೂ ಬೇಡ. ಅದಕ್ಕೋಸ್ಕರನೇ ಪತ್ರಿಜಿಯವರು ಹೇಳೋದು, ಇದೆಲ್ಲನೂ ನಾವು ಬೇಡ ಅಂದ್ರೆ ದೀಕ್ಷಾಬದ್ಧವಾಗಿ ಧ್ಯಾನ ಮಾಡುತ್ತಾ ಇದ್ರೆ ನಾವು ನಮ್ಮ ಜನ್ಮ ಸಫಲವಾಗುತ್ತದೆ. ಇದಕ್ಕೋಸ್ಕರ ಧ್ಯಾನ ಬೇಕು. ಈಗ ಅಂತಿಮ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ, ಅಂತಿಮ ಕ್ಷಣದಲ್ಲಿ, ಅಂತಿಮ ಕಾಲದಲ್ಲಿ ಯುದ್ಧಕ್ಕೆ ಬಂದಾಗ ಶಸ್ತ್ರಾಭ್ಯಾಸ ಮಾಡಿದ್ರೆ ಯುದ್ಧ ಗೆಲ್ಲಕ್ಕಾಗಲ್ಲ. ಶಸ್ತ್ರಾಭ್ಯಾಸ ಅನ್ನೋದು ಹುಟ್ಟಿನಿಂದ ಯಾವಾಗಲೂ ಸನ್ನದ್ಧರೇ ಆಗಿರ್ಬೇಕು. ಯಾವುದೇ ಕ್ಷಣದಲ್ಲಿ ನಾವು ಈ ಜೀವನವು ಒಂದು ಯುದ್ಧ, ಪ್ರತಿನಿತ್ಯ ನಮ್ಮೊಳಗಡೆ ನಡೀತಾ ಇರೋ ಯುದ್ಧ. ಅದಕ್ಕೆ ನಾವು ಶಸ್ತ್ರಾಭ್ಯಾಸ ಮಾಡಬಹುದಂದ್ರೆ ಇದೇ ಧ್ಯಾನ ಮಾಡಿದ್ರೆ ಶಸ್ತ್ರಾಭ್ಯಾಸ. ಪ್ರತಿನಿತ್ಯ ಧ್ಯಾನ ಮಾಡಿದ್ರೆ ನಾವು ಯುದ್ಧ ಗೆಲ್ಲಕ್ಕೆ ಸಮರ್ಪಕವಾಗಿರುತ್ತೇವೆ. ಸೊ ಇದು ಸಮಯ ಆಯ್ತು, ಇನ್ನ ಇದೆ. ಸೊ ಇಲ್ಲಿಗೆ ಯೋಚನೆ ಸಾಧ್ಯನ ನಿಲ್ಸೋಣ. ಇದು ಸುಮ್ಮನೆ ಈಗ ಹೇಳಿದ್ದನ್ನ ಎಷ್ಟೊಂದು ನಾವು ತಿಳ್ಕೊಂಡ್ರೆ ಎಷ್ಟೊಂದು ಅತ್ಯದ್ಭುತವಾಗಿದೆ, ತುಂಬಾ ಆಳವಾಗಿದೆ. ಇದನ್ನ ತುಂಬಾ ತಿಳಿದಷ್ಟು ಮುಗಿದಷ್ಟು ಆಳ. ನನಗೆ ಸಮುದ್ರದಲ್ಲಿ ನಾವು ಒಂದು ಬೊಗಸೆ ತಗೊಂಡ್ರೆ ಎಷ್ಟು ಚಿಕ್ಕದಾಗುತ್ತೆ, ಆದ್ರೆ ಎಷ್ಟು ಸಮುದ್ರ ವಿಶಾಲ ಆಗಿದೆ, ಆಕಾಶ ಎಷ್ಟು ವಿಶಾಲ. ಆ ರೀತಿ ಈ ಒಂದು ಜ್ಞಾನ, ಪತ್ರಿಕೆಯವರ ಜ್ಞಾನ ಆಕಾಶಕ್ಕಿಂತ ವಿಶಾಲ, ಸಮುದ್ರಕ್ಕಿಂತ ಆಳ. ನಾವು ನಮ್ಮ ಮೇಲೆ ನಾವು ಎಷ್ಟು ತಗೊಳ್ತೀವಿ ಅಷ್ಟು ನಾವು ತಗೊಳ್ಬೋದು. ನಮ್ಮ ಶಕ್ತಿಗೆ ಸಂಬಂಧಿಸಿದ್ದು, ನಮ್ಮ ಸಾಧನೆಗೆ ಸಂಬಂಧಿಸಿದ್ದು. ಆದ್ರಿಂದ ಇನ್ನು ಹೆಚ್ಚು ಪಡ್ಕೊಳ್ಳೋಣ. ಇಷ್ಟೊತ್ತು ಈ ಒಂದು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಹೇಳಕ್ಕೆ ಒಂದು ಅವಕಾಶ ಕೊಟ್ಟ ನಮ್ಮ PSC ಸಂಬಂಧಿಸಿರೋ ಮತ್ತೆಲ್ಲ ಮನಿತಾ ಮೇಡಮ್ ಮತ್ತೆಲ್ಲ ಕೇಳಿದ ಮಾಸ್ಟರ್ಸ್ಗಳಿಗೆ, ಯೂನಿವರ್ಸಿಟಿಗೆ ಮತ್ತು ಪತ್ರಿಕೆ ಗುರುಗಳಿಗೆ ನಾನು ವಂದಿಸ್ತೇನೆ. ನಮಸ್ತೆ ಮಾಸ್ಟರ್.